ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಅಂದರೆ ಮುಟ್ಟಿನ ಸಮಯದಲ್ಲಿ ಬರುವಂಥ ಹೊಟ್ಟೆ ನೋವಾಗಿರಲಿ, ಸೊಂಟ ನೋವಾಗಿರಲಿ, ಇಂಥ ಒಂದು ಸಮಸ್ಯೆಗೆ ನಾನಿವತ್ತೊಂದು ಮನೆಮದ್ದನ್ನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು 1 ಗ್ಲಾಸಷ್ಟು ನೀರನ್ನು ತಗೋಬೇಕು. ನೀರನ್ನು ತೊಗೊಂಡ್ಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಇದಕ್ಕೆ 1 ಚಮಚ ಜೀರಿಗೆನ ನಾವು ಸೇರಿಸ್ಬೇಕಾಗುತ್ತೆ. ಜೀರಿಗೆನ ಸೇರಿಸ್ಬಿಟ್ಟು ಇದನ್ನು ಒಲೆ ಮೇಲೆ ಇಟ್ಟು ಇದನ್ನು 15 ರಿಂದ 20 ನಿಮಿಷಗಳವರೆಗೆ ಸಣ್ಣ ಉರಿಯಲ್ಲಿ ಇದನ್ನು ನಾವು ಕುದಿಸ್ಬೇಕಾಗುತ್ತೆ. ಇದನ್ನು ಎಲ್ಲಿವರೆಗೆ ಕುದಿಸ್ಬೇಕಂದ್ರೆ ನಾವು 1 ಕಪ್ ನೀರನ್ನು ಇಟ್ಟಿದ್ದೀವಲ್ಲ, ಅದು ಅರ್ಧ ಕಪ್ ಆಗಬೇಕು. ಹಾಫ್ ಕಪ್ ಆಗೋವರೆಗೂ ಇದು ಕುದಿಬೇಕಾಗುತ್ತೆ. ಈ ಜೀರಿಗೆಯಲ್ಲಿ ಫೈಟೋಇಸ್ಟ್ರೋಜನ್ ಎಂಬ ಅಂಶ ಇರುವುದರಿಂದ ಇದು ಸಸ್ಯ ಮೂಲದ ರಾಸಾಯನಿಕಗಳು ದೇಹದಲ್ಲಿ ಹಾರ್ಮೋನ್ ಈಸ್ಟ್ರೋಜನ್ ಅನ್ನು ಅನುಕರಿಸುತ್ತದೆ. ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನ್ ಮಟ್ಟವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ. ಆದ್ದರಿಂದ ಈ ಮುಟ್ಟಿನ ಸಮಯದಲ್ಲಿ ಯಾವುದೇ ಒಂದು ಪೇನ್ ಬರದೇ ಇರೋ ರೀತಿ ಇದು ಸಹಾಯ ಮಾಡುತ್ತೆ. ಇದಷ್ಟೇ ಅಲ್ಲದೆ ನಿಮ್ಮ ಪೀರಿಯಡ್ಸ್ ಬಂದುಬಿಟ್ಟು ಸರಿಯಾದ ಸಮಯಕ್ಕೆ ಆಗದೆ ಹೋದರೆ ಇದನ್ನು ಪ್ರತಿದಿನ ಕುಡಿಯೋದ್ರಿಂದ ನಿಮ್ಮ ಒಂದು ಪೀರಿಯಡ್ಸ್ ಬಂದುಬಿಟ್ಟು ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ, ಇದನ್ನು ಕುದಿಸ್ಲಿಕ್ಕೆ ಇಟ್ಟು ನಾನು 15 ನಿಮಿಷ ಆಯಿತು. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಅದೇ ಗ್ಲಾಸಿಗೆ ನಾವು ಮೊದಲು ಯಾವ ಗ್ಲಾಸಿಂದ ನೀರು ತಗೊಂಡಿದ್ವೋ ಅದೇ ಗ್ಲಾಸಿಗೆ ಇದನ್ನು ಒಂದು ಸೋಸಿ ಹಾಕ್ಕೊಳ್ಬೇಕಾಗುತ್ತೆ. ಸೋಸಿ ಹಾಕೊಂಡಾಗ ಜೀರಿಗೆ ಎಲ್ಲ ಚಾನಿಗೆಯಲ್ಲಿ ಉಳಿತೆ. ಜೀರಿಗೆಯನ್ನು ಕುಡಿಯೋ ಅವಶ್ಯಕತೆ ಇಲ್ಲ. ಜೀರಿಗೆ ನೀರನ್ನು ಮಾತ್ರ ನಾವು ಕುಡಿಬೇಕು. ಇವಾಗ ನೋಡಿ, ಇದು ಪೂರ್ತಿ ಗ್ಲಾಸ್ ನೀರು ತೊಗೊಂಡಿದ್ದೆ, ಅರ್ಧ ಗ್ಲಾಸ್ ಆಗಿದೆ. ಇವಾಗ ಜೀರಿಗೆ ನೀರು ಕರೆಕ್ಟಾಗಿ ಈಗ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಕುಡಿಬೇಕಂದ್ರೆ ನಾವು ಟೀ, ಕಾಫಿ ಯಾವ ರೀತಿ ಕುಡಿತೀವೋ ಅದೇ ರೀತಿ ಇದನ್ನು ಬಿಸಿ ಬಿಸಿ ಇದ್ದಾಗಲೇ ಇದನ್ನು ನಾವು ಕುಡಿಬೇಕಾಗುತ್ತೆ. ಈ ಜೀರಿಗೆ ನೀರನ್ನು ನೀವು ಯಾವುದೇ ಒಂದು ಸಮಯದಲ್ಲಿ ಬೇಕಾದರೂ ಕುಡಿಬೋದು. ಮಧ್ಯಾಹ್ನ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಮುಂಜಾನೆ ಆಗಿರ್ಬೋದು. ಆದರೆ ಆದಷ್ಟು ಈ ಜೀರಿಗೆ ನೀರನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಆದಷ್ಟು ಬೇಗ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.